ಚಿತ್ರದುರ್ಗ ಬಳಿ ಭೀಕರ ಬಸ್ ದುರಂತ ಪ್ರಕರಣ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದುರಂತದ ಬಗ್ಗೆ ಕೇಳಿ ತುಂಬಾ ದುಃಖವಾಗಿದೆ. ಘಟನಾ ಸ್ಥಳಕ್ಕೆ ಸಾರಿಗೆ ಅಧಿಕಾರಿಗಳು ತೆರಳಿದ್ದಾರೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಅಂತ ತಿಳಿಸಿದ್ದಾರೆ. ಬಸ್ಸು, ಲಕ್ಸುರಿ ಬಸ್ಸು, ಅದು ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ. ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾ ಇದೆ. ಲಾರಿ ಯೂಶಲಾಗಿ ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಅಂದರೆ ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು, ಎರಡರಲ್ಲೊಂದು. ಅದಕ್ಕೆ ನಮ್ಮ ಕಮಿಷನರು ಯೋಗೇಶು, ಅಡಿಷನಲ್ ಕಮಿಷನರು ಓಂಕಾರೇಶ್ವರವರು ಇಬ್ಬರು ಬೆಳಿಗ್ಗೆನೇ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು. ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಹೊಡೆದಾಗ ಏನಾಗಿರುತ್ತೆ, ಬೆಳಿಗ್ಗೆ ಮಾಹಿತಿ ಪ್ರಕಾರ 11 ಅಂತಿತ್ತು. ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಸಹಜವಾಗಿ ಬೆಂಕಿ ಹತ್ತಿರ್ಬೋದು. ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಡೋರ್ ಯಾವುದನ್ನ ಇಲ್ಲ ಅಂತೇಳಿದರೆ ಹೊಸದಾಗಿ ಮಾಡಿದ್ದರೆ, ಯಾಕೆಂದರೆ ನಾನು ಈಗ ಇಲಾಖೆ ಬಿಟ್ಟು ಆಗಲೇ 7-8 ವರ್ಷ ಆಗಿತ್ತು. ಹೊಸದಾಗಿ ಏನಾದರೂ ಯಾರೋ ತೊಗೊಂಡಿದ್ರೆ ಅವರ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದರೆ FC ಮಾಡಲೇಬಾರ್ದು ಅಂತ ಹೇಳ್ಬಿಟ್ಟಿದ್ದೀನಿ. ಮಾಡೋದು ಇಲ್ಲ. ಇದು ಮೊನ್ನೆ ಆಗಿದ್ದು ಬೇರೆ ಇನ್ಸಿಡೆಂಟು. ಮುಂದೆನೇ ಅದು ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಸೈಕಲ್ ಮೋಟರ್ ಸಿಗಾಕೊಂಡು ಈ ಆಕ್ಸಿಡೆಂಟ್ ಏನಂದರೆ ಆಪೋಸಿಟ್ ಬಂದಿರೋದು. ಬಸ್ ದುರಂತ ಇದು ಸೀ ಬರ್ಡ್ ಅಂತ ಒಂದು ಬಸ್ಸು, ಲಕ್ಸುರಿ ಬಸ್ಸು, ಅದು ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ. ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾ ಇದೆ. ಲಾರಿ ಯೂಶಲಾಗಿ ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಅಂದರೆ ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು, ಎರಡರಲ್ಲೊಂದು. ಅದಕ್ಕೆ ನಮ್ಮ ಕಮಿಷನರು ಯೋಗೇಶು, ಅಡಿಷನಲ್ ಕಮಿಷನರು ಓಂಕಾರೇಶ್ವರವರು ಇಬ್ಬರು ಬೆಳಿಗ್ಗೆನೇ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು. ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಹೊಡೆದಾಗ ಏನಾಗಿರುತ್ತೆ, ಬೆಳಿಗ್ಗೆ ಮಾಹಿತಿ ಪ್ರಕಾರ 11 ಅಂತಿತ್ತು. ನೋಡಿ, ಈ ದುರಂತ ಸಂಭವಿಸಿದ ಹೇಗೆ ಅನ್ನೋದನ್ನು ಸಾರಿಗೆ ಸಚಿವರು ಕೂಡ ಹೇಳ್ತಾ ಇದ್ರು. ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಇದು ಸೀ ಬರ್ಡ್ ಕಂಪನಿಯ non-AC ಸ್ಲೀಪರ್ ಬಸ್ ಅಂತೆ. ಈ ಬಸ್ನ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಸೀ ಬರ್ಡ್ ಕಂಪನಿಯ non-AC ಸ್ಲೀಪರ್ ಬಸ್ಸು. ಇದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಬಸ್ಸು. ಇದೇ ವೇಳೆ ಬೆಂಗಳೂರು ಕಡೆಗೆ ಕಂಟೈನರ್ ಬರ್ತಾ ಇತ್ತು. ಕಂಟೈನರ್ ಲಾರಿಯ ಚಾಲಕ ನಿದ್ದೆ ಮಂಪರಿನಲ್ಲಿ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ಕಂಟೈನರ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಆನಂತರ ಡಿವೈಡರ್ ದಾಟಿ ಎದುರಿನಿಂದ ಬರ್ತಾ ಇದ್ದ ಬಸ್ಗೆ ಗುದ್ದಿದೆ. ಬಸ್ನ ಡೀಸೆಲ್ ಟ್ಯಾಂಕಿಗೆ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ತಕ್ಷಣ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹೊತ್ಕೊಂಡಿರೋದು. ಆ ಸಂದರ್ಭದಲ್ಲಿ ಬಸ್ನಲ್ಲಿ ಪ್ರಯಾಣಿಕರು ಮಲಗಿರ್ತಾರೆ. ಇದು ಸ್ಲೀಪರ್ ಕೋಚ್ ಅಲ್ವಾ, ಮತ್ತು ಅದು ಆ ಟೈಮು ಹಾಗೆ ಇದೆ ನೋಡಿ, ಮಧ್ಯರಾತ್ರಿ 1:30 2 ಗಂಟೆ ಮಲ್ಕೊಂಡಿರ್ತಾರೆ. ಡಿಕ್ಕಿಯ ರಭಸಕ್ಕೆ ಬಸ್ನಲ್ಲಿ ಪ್ರಯಾಣಿಕರು ತಕ್ಷಣ ಎಚ್ಚರಿಕೊಳ್ತಾರೆ. ಏನೋ ದೊಡ್ಡದಾಗೇನೋ ಸೌಂಡ್ ಆಗುತ್ತೆ, ಎಲ್ಲ ಗಲಿಬಿಲಿ ಆಗುತ್ತೆ. ಇಮಿಡಿಯೇಟಾಗಿ ಎಚ್ಚರ ಆಗುತ್ತೆ. ಬೆಂಕಿ ಹೊತ್ಕೊಂಡ ತಕ್ಷಣ ಪ್ರಯಾಣಿಕರು ಬಸ್ನಿಂದ ಕೆಲವರು ಜಿಗಿದು ಬಿಡ್ತಾರೆ. ಹಲವು ಪ್ರಯಾಣಿಕರು ಬಸ್ನಿಂದ ಜಿಗಿದು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಕಂಟೈನರ್ ಚಾಲಕನ ಅಜಾಗರೂಕತೆಯಿಂದ ಈ ಅಪಘಾತ ನಡೆದಿದೆ. ನಿದ್ದೆ ಮಂಪರಿನಲ್ಲಿ ಅಪಘಾತ ನಡೆದಿರುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ. ಅಂದರೆ ಓವರ್ ಸ್ಪೀಡ್ನಲ್ಲಿ ಬೇರೆ ಇದ್ದಿದ್ದು, ನಿದ್ರೆ ಮಂಪರು ಗೊತ್ತಾಗಿಲ್ಲ, ಕಂಟ್ರೋಲಿಗೆ ಸಿಕ್ಕಿಲ್ಲ, ಸೀದಾ ಪಕ್ಕದ ರೋಡಿಗೆ ಜಂಪ್ ಆಗಿರೋದು. ಡಿವೈಡರ್ನ ಹಾರಿ ಎದುರುಗಡೆಯಿಂದ ಬರ್ತಿದ್ದ ಬಸ್ಸು ಎಷ್ಟೇ ಸ್ಲೋ ಆಗಿ ಬರ್ತಿದ್ರು, ನಿಧಾನಕ್ಕೆ ಬರ್ತಾಯಿದ್ರು, ಪಕ್ಕದ ರಸ್ತೆಯಿಂದ ಬಂದು ಡ್ಯಾಶ್ ಹೊಡೆದ್ರೆ ಏನಾಗುತ್ತೆ ಹೇಳಿ? ಏನು ಕಂಟ್ರೋಲ್ ಮಾಡೋದಕ್ಕಾದರೂ ಸಾಧ್ಯ ಹೇಳಿ? ಸೊ ಆ ಕಾರಣಕ್ಕೆ ಅಪಘಾತ ಸಂಭವಿಸಿದೆ. ಬಸ್ನಲ್ಲಿ ಚಾಲಕ, ನಿರ್ವಾಹಕ ಸೇರಿ ಒಟ್ಟು 32 ಮಂದಿ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 21 ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಟೋಟಲ್ ಆಗಿ 21 ಮೆಂಬರ್ಸ್ ಅಂತೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಮಾನಸ, ಆಕೆಯ ಗೆಳತಿ ನವ್ಯ ಇದರಲ್ಲಿ ನಾಪತ್ತೆ ಆಗಿದ್ದಾರೆ. ಒಟ್ಟು ಇಲ್ಲಿ ಡ್ರೈವರು ಕಂಡಕ್ಟರನ್ನು ಸೇರಿಸಿ 32 ಜನ ಇರ್ತಾರೆ.
21 ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕೆಲವು ಮೃತದೇಹಗಳನ್ನು ಆಲ್ರೆಡಿ ಹೊರಗೆ ತೆಗೆಯಲಾಗಿದೆ. ಇಬ್ಬರು ಮಾತ್ರ ಇದರಲ್ಲಿ ಕಾಣಿಸ್ತಾ ಇಲ್ಲ, ಮಾಹಿತಿ ಸಿಗ್ತಾ ಇಲ್ಲ ಅವ್ರ ಬಗ್ಗೆ. ಅದು ಚನ್ನರಾಯಪಟ್ಟಣ ಮೂಲದ ಮಾನಸ ಮತ್ತು ಆಕೆಯ ಗೆಳತಿ ನವ್ಯ, ಇವರಿಬ್ಬರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇಲ್ಲ. ಅಂದರೆ ಬಸ್ನ ಒಳಗಡೆ ಮೃತದೇಹದ ರೀತಿಯಲ್ಲೂ ಏನೂ ಸಿಕ್ಕಿಲ್ಲ. ಹೊರಗಡೆನೂ ಯಾವುದಾದ್ರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಮಾಹಿತಿ ಸಿಗ್ತಾ ಇಲ್ಲ. ಬಸ್ ಹತ್ತಿದಾರಾ ಹತ್ತಿಲ್ವ ಇದೊಂದು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಯಾರೋ ಇಬ್ಬರು ಬಸ್ ಹತ್ತಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇತ್ತು ನಮಗಾಗ. ಇವರು ಬಸ್ ಹತ್ತಿದ್ರೋ ಅಥವಾ ಮಿಸ್ ಮಾಡ್ಕೊಂಡಿದ್ರೋ ಏನು ಎತ್ತ ಡೀಟೇಲ್ಸ್ ಸಿಗಬೇಕಾಗತ್ತೆ. ಅವರಿಬ್ಬರಿಗೋಸ್ಕರ ಇದೀಗ ಮಾಹಿತಿಯನ್ನು ಕಲೆ ಹಾಕೋ ಕೆಲಸವನ್ನು ಮಾಡಲಾಗ್ತಾ ಇದೆ. ಇಬ್ಬರ ಬಗ್ಗೆ ಯಾವುದೇ ರೀತಿಯಾದಂಥ ಡೀಟೇಲ್ಸ್ ಸಿಗ್ತಾ ಇಲ್ಲ. ಅದಕ್ಕೆ ಅಂತಲೇ ಇದೀಗ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗಿದೆ. ಇನ್ನೊಂದೇನಾಗ್ಬಿಡುತ್ತೆ ಅಂದರೆ, ಏನೋ ಕಾಣೆ ಆಗಿದ್ದಾರೆ ಅಂದಿದ ತಕ್ಷಣ ಎಲ್ರಿಗೂ ಏನಿಸುತ್ತೋ ಫೋನ್ ಮಾಡಿಬಿಡೋಣ ಅಂತ. ಬಟ್ ಇಲ್ಲಿ ಫೋನ್ಗಳು ಸುಟ್ಟು ಕರ್ಕಲಾಗಿ ಹೋಗಿದೆಯಲ್ಲ, ಲಗೇಜೇ ಸುಟ್ಟು ಕರ್ಕಲಾಗಿ ಹೋಗಿದೆಯಲ್ಲ. ಸೊ ಹಾಗಾಗಿ ಮಾಹಿತಿ ಸಿಗ್ತಾ ಇಲ್ಲ. ಇದಾರೋ ಇಲ್ವೋ, ಯಾವ ಪರಿಸ್ಥಿತಿಲಿ ಇದ್ದಾರೆ, ಇದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಆಗಿಲ್ಲ. ಕಾರ್ಯಾಚರಣೆ ಮಾಡಲಾಗ್ತಾಯಿದೆ. ನೀವು ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು AI ಚಿತ್ರ. ಬಟ್ ಇದೇ ಥರದ ಪರಿಸ್ಥಿತಿ ಅಲ್ಲಿ ಎದುರಾಗಿರೋದು. ಡಿಕ್ಕಿ ಹೊಡೆದಿರೋದು, ಬಸ್ನಿಂದ ಕೆಲವರು ಹಾರಿರೋದು, ಜೀವ ಉಳಿಸ್ಕೊಂಡಿರೋದು, ಅಪಘಾತ ಸಂಭವಿಸಿರುವಂಥದ್ದು, ಹೊತ್ತಿ ಉರಿತಾ ಇರಬೇಕಾದ್ರೆ ಎಲ್ಲ ಓಡಿ ಬರ್ತಾ ಇದ್ದಿದ್ದು ಸೇಮ್ ಇದೇ ಥರ ಆಗಿರೋದು. ಇನ್ನೊಂದು ನೀವು ನೋಡ್ತಾ ಇರೋದು ಎರಡನೇ ವಿಂಡೋದಲ್ಲಿ, ಅದು ಏನಾಗಿತ್ತು 1:30 2 ಗಂಟೆ ರಾತ್ರಿಲಿ ಏನಾಗಿತ್ತು ಆ ಚಿತ್ರಣವನ್ನೇ ನೀವು ನೋಡ್ತಾ ಇದ್ದೀರಾ. ಇದು ಚಿತ್ರದುರ್ಗದ ಗೊರ್ಲುತ್ತು ಕ್ರಾಸ್ ಬಳಿ ಆಗಿರೋದು. ಎರಡು ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ NH48 ಜವನಗೊಂಡನಲ್ಲಿ ವಿಲೇಜ್ ಬಳಿ ಆಕ್ಸಿಡೆಂಟ್ ಆಗಿದೆ. ಒಂದು ಕಂಟೈನರ್ ಲಾರಿ ಚಿತ್ರದುರ್ಗದಿಂದ ಬ್ಯಾಂಗ್ಳೂರು ಹೋಗೋ ರೂಟಲ್ಲಿ ಕಂಟೈನರ್ ಲಾರಿ ಅದು ಡಿವೈಡರ್ ಮೇಲೆ ಹತ್ತಿಬಿಟ್ಟು ಅಪೋಸಿಟ್ ಸೈಡ್ ಬಂದು ಒಂದು ಪ್ಯಾಸೆಂಜರ್ ಬಸ್ಸನ್ನು ಡಿಕ್ಕಿ ಹೊಡೆದಿದೆ. ಒಂದು ಸೀಬರ್ಡ್ ಪ್ಯಾಸೆಂಜರ್ ಬಸ್, ಪ್ರೈವೇಟ್ ಪ್ಯಾಸೆಂಜರ್ ಬಸ್. ಈ ಒಂದು ಆಕ್ಸಿಡೆಂಟಿಂದ ಬೆಂಕಿ ಹತ್ಕೊಂಡು ಬಸ್ ಕಂಪ್ಲೀಟಾಗಿ ಸುಟ್ಟು ಹೋಗಿದೆ ಮತ್ತು ಲಾರಿ ಕೂಡ ಪಾರ್ಷಿಯಲಿ ಬರ್ನ್ ಆಗಿದೆ. ಬಸ್ನಲ್ಲಿ ಒಟ್ಟು 32 ಜನ ಪ್ಯಾಸೆಂಜರ್ಸ್ ಆ್ಯಂಡ್ ಡ್ರೈವರ್ ಕಂಡಕ್ಟರ್ ಸೇರಿ 32 ಜನ ಇದ್ದರು. ಅದರಲ್ಲಿ 25 ಜನ ಇಲ್ಲಿವರೆಗೂ ನಾವು